ಒಂದು ಬಾರಿ ದೇವರಿಗೆ ಅನ್ನಿಸ್ತಂತ, ಏನಂತ, ನಾನು ಜಗತ್ತನ್ನು ಸೃಷ್ಟಿ ಮಾಡಿ ಇಟ್ಟಿದ್ದೀನಿ, ಮತ್ತು ಜಗತ್ತನ್ನು ಸೃಷ್ಟಿ ಮಾಡಿ ಇಟ್ಟು ಅಲ್ಲಿ ಅನೇಕ ಜೀವಾಣು ಸಂತತಿಗಳನ್ನು ಹುಟ್ಟಿಸಿದ್ದೀನಿ. ಒಂದಿಷ್ಟು ನಾ ಸೃಷ್ಟಿ ಮಾಡಿದ ಜಗತ್ತು ಹೆಂಗೆ ಐತಿ ಅಂತ ಅವ್ರ ಬಾಯಿಲಿಂದ ಕೇಳ್ಕೊಂಡು ಬರೋಣ ಅಂತ ದೇವರಿಗೆ ಅನ್ನಿಸಿತು. ದೇವರು ಬಂದ. ಎಲ್ಲಿಗೆ ಬಂದ ಅಂದ್ರೆ ಭೂಮಿಗೆ ಬಂದ. ಭೂಮಿಗೆ ಬಂದ ಮೊದಲು ಹೋದ. ಎಲ್ಲಿ ಹೋದ ಅಂತಂದ್ರೆ ಸಾಗರದ ಬಳಿಗೆ ಹೋದ. ದೇವರು ಸಾಗರದಾಗಿರುವ ಮೀನನ್ನು ಕೇಳ್ತಾನೆ, ಏ ಮೀನೇ, ನಾನು ಸೃಷ್ಟಿ ಮಾಡಿದ ಜಗತ್ತು ನಿನಗೆ ಹೇಗೆ ಅನ್ನಿಸುತ್ತಿದೆ ಅಂತ ಆ ಮೀನನ್ನು ಕೇಳ್ತಾನೆ. ಭಗವಂತ ಕೇಳ್ತಾನೆ. ಆವಾಗ ಮೀನು ಹೇಳುತ್ತೆ, ಏನು ಹೇಳಲಿ ಭಗವಂತ ನಿನ್ನ ಸೃಷ್ಟಿಯ ಮಹಿಮೆಯನ್ನು? ನಾನು 16 ವರ್ಷಗಳಿಂದ ಆಯಿತು ಈಜಾಡಕತ್ತನ, ಆದ್ರೆ ಇನ್ನೂ ಇದು ಸಾಗರ ಮುಗಿವಾಲ್ತು, ಇನ್ನೂ ನನಗೆ ದಂಡಿ ಹತ್ತುವಲ್ತು. ಅಷ್ಟು ವಿಶಾಲವಾದ ಸಾಗರವನ್ನು ನೀನು ಮಾಡಿ ಇಟ್ಟಿರುವೆ, ಏನು ಅಂತ ವರ್ಣಿಸಲಿ ನಿನ್ನ ಮಹಿಮೆಯನ್ನು? ನನಗೆ ಈಶಾಡಕ್ಕಿಷ್ಟು ದೊಡ್ಡ ಸಾಗರ ಮಾಡಿ ಇಟ್ಟಿಯಲ್ಲ, ನಿನಗೊಂದು ನಮಸ್ಕಾರ ಅಂತ ಆ ಮೀನು ಭಗವಂತನಿಗೆ ಹೇಳುತ್ತೆ. ಅವಾಗ ಭಗವಂತನಿಗೆ ಖುಷಿ ಆಯಿತು. ಭಾರಿ ಹೊಗಳಿತ್ತು ನನ್ನ ಅಂತ ಭಗವಂತನಿಗೆ ಖುಷಿ ಆಯಿತು. ಭಗವಂತ ಬಂದ. ಎಲ್ಲಿ ಬಂದ ಅಂತಂದ್ರೆ ಹಕ್ಕಿ ಹತ್ರ ಬಂದ. ಒಂದು ಹಕ್ಕಿ ಹತ್ರ ಹಕ್ಕಿಯನ್ನು ಕೇಳ್ತಾನೆ, ಏ ಹಕ್ಕಿ, ನಾನು ಸೃಷ್ಟಿ ಮಾಡಿ ಇಟ್ಟ ಈ ಪ್ರಪಂಚ ನಿನಗೆ ಹೇಗೆ ಅನ್ನಿಸುತ್ತಿದೆ, ಒಂದಿಷ್ಟು ಹೇಳು ನನಗೆ ಅಂತ. ಆವಾಗ ಹಕ್ಕಿ ಹೇಳುತ್ತೆ, ಭಗವಂತ, ಅದು ಹೇಳಲು ಅಸಾಧ್ಯವಾದದ್ದು, ಕೇವಲ ಒಂದೆರಡು ಪದಗಳಲ್ಲಿ ವರ್ಣನೆಗೆ ನಿಲುಕಲಾರದ್ದು ನಿನ್ನ ಸೃಷ್ಟಿಯ ಮಹಿಮೆ. ಎಷ್ಟು ಅದ್ಭುತ ಮಾಡಿ ಇಟ್ಟಿಯ ಅಂತಂದ್ರೆ, ನನಗಂತ ಹೇಳಿ ಎಲ್ಲ ಗಿಡದಾಗ ಪಕ್ವಗೊಂಡ ರಸವತ್ತಾದ ಹಣ್ಣುಗಳನ್ನು ತುಂಬಿ ಇಟ್ಟಿರುವೆ. ಮತ್ತು ಎಟ್ಟು ಹಾರತ್ತನ್ನು ರೆಕ್ಕಿ ಬಿಚ್ಚಿ ಇನ್ನೂ ಹಾರೋದು ಮುಗಿವಾಲ್ತು, ಅಷ್ಟು ಆಕಾಶದ ತುಂಬ ಬಯಲನ್ನೇ ಇಟ್ಟು ಬಿಟ್ಟಿರುವೆ. ಏನಂತ ಹೇಳಿ ವರ್ಣಿಸಲಿ ನಿನ್ನ ಜಗತ್ತಿನ ಸೃಷ್ಟಿಯನ್ನು ಅಂತ ಹಕ್ಕಿ ಹೇಳಿತು. ಮನುಷ್ಯನೇ, ಈ ಜಗತ್ತು ನಾನು ಸೃಷ್ಟಿ ಮಾಡಿ ಇಟ್ಟಿದ್ದೀನಿ ಅಲ್ಲ, ನಿನಗೆ ಹೇಗೆ ಅನ್ನಿಸುತ್ತಿದೆ ಮನುಷ್ಯನೇ ಅಂತ ದೇವ್ರು ಕೇಳ್ತಾನ. ಮನುಷ್ಯ ಸಪ್ಪು ಮೋರಿ ಮಾಡ್ಕೊಂಡು ಹೇಳ್ತಾನ, ಏನು ನಿನಗೆ ಸೃಷ್ಟಿ ಮಾಡಕ್ಕೆ ಬಂದಿಲ್ಲ ಅಂತ ದೇವ್ರಿಗೆ ಹೇಳ್ತಾನೆ. ಮನುಷ್ಯ, ನಿನಗೆ ಸೃಷ್ಟಿ ಮಾಡಕ್ಕೆ ಬಂದಿಲ್ಲ, ಒಂದಿಷ್ಟು ಸೃಷ್ಟಿ ಮಾಡುವಾಗ ನನ್ನ ಕೇಳಬೇಕಿತ್ತ, ನೀ ನನ್ನ ಮಾರತ್ತಿ, ತಪ್ಪು ಮಾಡೀನಿ ಸೃಷ್ಟಿ ಅಂತ ಮನುಷ್ಯ ಕೇಳ್ತಾನ ಭಗವಂತಗ. ನಿನಗೆ ತಿಳಿದತ್ತೋ ಇಲ್ಲೋ, ಒಂದಿಷ್ಟು ಬುದ್ಧಿ ಐತೋ ಇಲ್ಲೋ, ನಿನಗೆ ಸೃಷ್ಟಿ ಮಾಡಿ ಹೆಂಗೆ ಮಾಡಿ ಅಂತಂದ್ರೆ, ದೊಡ್ಡ ಕುಂಬಳಕಾಯಿ ಸಣ್ಣ ಬಳ್ಳಿಯಾಗ ಇಟ್ಟಿ, ಸಣ್ಣ ಬಳ್ಳಿ ದೊಡ್ಡ ಕುಂಬಳಕಾಯಿ ಇಟ್ಟಿ, ಮತ್ತು ದೊಡ್ಡ ಗಿಡ ಮಾವಿನ ಗಿಡ ದೊಡ್ಡದೈತಿ, ಸಣ್ಣ ಮಾವಿನಕಾಯಿ ಅದ್ರಾಗ ಇಟ್ಟಿ. ನಿನಗೆ ಸೃಷ್ಟಿ ಮಾಡಕ್ಕೆ ಬಂದಿಲ್ಲ, ಮಾಡೋಕ್ಕಿಂತ ಮೊದಲು ನನ್ನಷ್ಟು ಕೇಳಬೇಕಿತ್ತು ಅಂತ ಮನುಷ್ಯ ಹೇಳಿದ. ಎಲ್ಲಿ ನಿಂತು ಹೇಳಾಕತ್ತಾನೋ, ಮಾವಿನ ಗಿಡದ ಬುಡಕ್ಕೆ ನಿಂತ ಭಗವಂತನಿಗೆ ಹೇಳತ್ತಾನ, ಉಪದೇಶ ಮಾಡತ್ತಾನ. ಅವಾಗ ಒಂದು ಸಣ್ಣನೆಯ ಗಾಳಿಗೆ ಮೇಲಿನ ಮಾವಿನ ಹಣ್ಣು ಉದುರಿ ಮನುಷ್ಯನ ತಲೆ ಮ್ಯಾಲ ಬೀಳತ್ತೆ. ಆವಾಗ ಮನುಷ್ಯಗೆ ಎಚ್ಚರ ಆಗತ್ತೆ, ಹೌದು, ಭಗವಂತ ಒಂದು ವೇಳೆ ನನ್ನ ಕೈಯಾಗ ಸೃಷ್ಟಿ ಮಾಡಕ್ಕೆ ಕೊಟ್ಟಿದ್ರೆ ಕುಂಬಳಕಾಯಿ ಹೋದ ಮಾವಿನ ಗಿಡದಾಗ ಇಟ್ಟಿರ್ತಿದ್ನಿ, ಇದ ಗಾಳಿ ಅವಾಗ ಬಿಟ್ಟಿತ್ತಂದ್ರೆ ಅದ ಕುಂಬಳಕಾಯಿ ನನ್ನ ತಲೆ ಮೇಲೆ ಬೀಳ್ತಿತ್ತು, 2 ಹೋಳಾಗಿ ಬಿಟ್ಟಿರ್ತಿತ್ತು. ಭಗವಂತ ನೀನು ಮಾಡಿದ್ದೇ ಸತ್ಯ, ನೀನು ಮಾಡಿದ್ದೇ ಸತ್ಯ ಅಂತ ಅವಾಗ ಒಪ್ಪಿಕೊಂಡ ಮನುಷ್ಯ. ಅವಾಗ ಒಪ್ಪಿಕೊಂಡ.